ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ ವ್ಲಾಗ್. ಇವತ್ತು ಬೆಳಿಗ್ಗೆ ಇದು ಗುಜ್ಜೆ ತೆಗಿಲಿಕ್ಕೆ ಹೋಗಬೇಕು. ನಮ್ಮ ಮನೆಯಲ್ಲಿ ಗೆಸ್ಟ್ ಬರ್ತಾ ಇದ್ದಾರೆ, ಹಾಗಾಗಿ ಒಂದು ಸ್ಪೆಷಲ್ ಅಡುಗೆ ಮಾಡುವ ಅಂತ. ಇದು ಗುಜ್ಜೆ ಟಿಕ್ಕಾ ಬಿರಿಯಾನಿ ಮತ್ತು ಗುಜ್ಜೆ 65 ಈಗ ತೆಗಿಲಿಕ್ಕೆ ಹೋಗಬೇಕು. ಇದು ನೋಡಿ, ಈಗ ಮರದಿಂದ ತೆಗೆದಾಯಿತು. ಇದೊಂದು ಗಮ್ಲೆಸ್ ಜಾತಿಯ ಹಲಸಿನ ಮರದ ಗುಜ್ಜೆ. ಈಗ ಇದರದ್ದೊಂದು ಟಿಕ್ಕಾ ಬಿರಿಯಾನಿ ಮಾಡ್ತೇನೆ. ಇಲ್ಲಿ ಗುಜ್ಜೆ ಟಿಕ್ಕಾ ಬಿರಿಯಾನಿ ಮಾಡಲಿಕ್ಕೆ ಗುಜ್ಜೆಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೇನೆ, ಮತ್ತು ಇದು ಗುಜ್ಜೆ 65 ಮಾಡಲಿಕ್ಕೆ ಗುಜ್ಜೆಯನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಈಗ ಎರಡನ್ನು ಸಪ್ರೇಟಾಗಿ ಬೇಯಿಸ್ತೇನೆ. ಈಗ ಸ್ಟೀಮ್ ಬರ್ತಾ ಇದೆ, ಇಷ್ಟೇ ಸಾಕು, ಓವರ್ ಕುಕ್ ಮಾಡೋದು ಬೇಡ. ಇದಿಲ್ಲಿ ಜಾಕ್ ಫ್ರೂಟ್ ಈಗ ಒಳ್ಳೆ ಬೆಂದಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು, ಶುಂಠಿ, 4 ಲವಂಗ, 2 ದಾಲ್ಚಿನ್ನಿ, 2 ಏಲಕ್ಕಿ, ಹಾಗೆ ಫ್ರೈಡ್ ಆನಿಯನನ್ನು ಹಾಕ್ತಾಯಿದ್ದೇನೆ. ಇದೆಲ್ಲ ಈಗ ಪೇಸ್ಟ್ ಮಾಡುವ. 2 ಚಮಚ ಎಣ್ಣೆ ಹಾಕಿ ಅದರಲ್ಲಿ ನಾನೀಗ ಫಸ್ಟು ಬಡೆ ಸೋಂಪು, ಸ್ವಲ್ಪ ಶುಂಠಿ ಮತ್ತು ಇದು ಕಲ್ಲು ಹೂವು ಹಾಕಿ ಫ್ರೈ ಮಾಡ್ತೇನೆ. ಅದ ನಂತರ 2 ಈರುಳ್ಳಿ ಮತ್ತು 4 ಟೊಮ್ಯಾಟೊ ಅದನ್ನು ಫ್ರೈ ಮಾಡ್ತೇನೆ. ಈ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿ ಸರಿ ಫ್ರೈ ಆಯಿತು. ಅದ ನಂತರ ಈಗ ನಾನು ಈ ಪೇಸ್ಟ್ ರೆಡಿ ಮಾಡಿದ್ದನ್ನು ಹಾಕ್ತೇನೆ. ಹಾಗೆ ಆ ಪೇಸ್ಟಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಆ್ಯಡ್ ಮಾಡ್ತೇನೆ. ಇಲ್ಲಿ ಗ್ರೇವಿ ರೆಡಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾ ಇದ್ದೇನೆ. ಮಾಡಿ ಒಂದು ಸತಿ ಫ್ರೈ ಮಾಡ್ತೀನಿ. ಉಪ್ಪು ಎಲ್ಲ ಹಾಕಿ ಟೇಸ್ಟ್ ಮಾಡಿದ್ದೇನೆ, ಸರಿ ಇದೆ ಉಪ್ಪು ಖಾರ ಎಲ್ಲ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಮತ್ತು ಖಾರ ಹಾಕ್ಕೊಳ್ಳಿ. ಈಗ ಗ್ರೇವಿ ರೆಡಿ ಆಯಿತು. ಈಗ ಈ ಗುಜ್ಜೆ ಮ್ಯಾರಿನೇಷನಿಗೆ ನಾನು ಮೊನ್ನೆ ಅವರೇ ಬೇಳೆ ಮೇಳದಿಂದ ತಂದ ಅಪ್ಪ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡ್ತೇನೆ. ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಪೌಡರ್ ತಗೊಂಡಿದ್ದೇನೆ. ಇದರಲ್ಲಿ ಯಾವುದೇ ಪಕೋಡ ಏನು ಬೇಕಾದರೂ ಮಾಡ್ಬೋದಂತೆ. ಫಸ್ಟ್ ಟೈಮ್ ಟ್ರೈ ಮಾಡೋದು. ಅಲ್ಲಿ ಅವರೊಮ್ಮೆ ಮಾಡಿಕೊಟ್ಟಿದ್ದು ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ತಂದು ನಾವು ಈಗ ಟ್ರೈ ಮಾಡಬೇಕು, ನೋಡುವ ಹೇಗಾಗತ್ತಂತ. ಈಗ ಇದು ಬೇಯಿಸಿದ ಗುಜ್ಜೆಯನ್ನೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋದು, ಎಣ್ಣೆಯಲ್ಲಿ ಬಿಡ್ತಾ ಹೋಗೋದು. ಟಿಕ್ಕಾ ಬಿರಿಯಾನಿ ಮಾಡಲಿಕ್ಕೆ ಗುಜ್ಜೆಯನ್ನು ಫ್ರೈ ಮಾಡಿದ್ದೇನೆ. ಹಾಗೆ ಈ ಗುಜ್ಜೆ 65 ಮಾಡಲಿಕ್ಕೆ ಈ ಥರ ಚಿಕ್ಕ ಪೀಸ್ ಇದ್ದದ್ದು ಈ ಥರ ಹಾಕಿ ಫ್ರೈ ಮಾಡಿದ್ದೇನೆ. ಈಗ ಇಲ್ಲಿ ಅನ್ನ 70% ಬೆಂದಿದೆ. ಇಲ್ಲಿ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ನಾನು ಕಟ್ ಮಾಡಿದ್ದ ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಈರುಳ್ಳಿ ಫ್ರೈ ಮಾಡಿದ ಮೇಲೆ ಈ ಹಸಿಮೆಣಸನ್ನು ಆ್ಯಡ್ ಮಾಡ್ತೇನೆ. 2 ಹಸಿಮೆಣಸನ್ನು ಆ್ಯಡ್ ಮಾಡಿದ್ದೇನೆ. ಇದು ಹಾಗೆ ಚೆಂದ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೇನೆ. ಇದು ಒಳ್ಳೆ ಫ್ರೈ ಆಗಬೇಕು. ಈಗ ಒಂದು ಲೇಯರ್ ಗ್ರೇವಿ ಇದೆ. ಒಂದು ಲೇಯರ್ ರೈಸ್. ಈಗ ಎಲ್ಲ ಆಲ್ಟರ್ನೇಟ್ ಲೇಯರ್ ಎಲ್ಲ ಹಾಕಿ ಆದಮೇಲೆ ಮಧ್ಯ ಈ ಥರ ಮಾಡಿಟ್ಟ ಗುಜ್ಜೆ ಟಿಕ್ಕ
ಇದ್ರ ಮಧ್ಯೆ ಹಾಕೋದು. ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ಇದು ಬಿರಿಯಾನಿ ಸೀಸನಿಂಗ್ ಲಿಕ್ವಿಡ್ ಹಾಕಿ ಒಂದು 10 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿಡಬೇಕು. ಈಗ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿದೆ. ಈಗ ಗುಜ್ಜೆ 65 ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು. ಅದ ನಂತರ ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡಬೇಕು. ನಂತರ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟ ಗುಜ್ಜೆಯನ್ನು ಹಾಕಿ ಇನ್ನೊಮ್ಮೆ ಚೆಂದ ಮಾಡಿ ಫ್ರೈ ಮಾಡಿದರೆ ನಮ್ಮ ಗುಜ್ಜೆ ಟಿಕ್ಕಾ ರೆಡಿ ಆಗ್ತದೆ. ಈಗ ಟೇಸ್ಟ್ ರಿವೀಲಿಂಗ್ ಟೈಮ್. ಹೇಗಾಗಿದೆ ಬಿರಿಯಾನಿ? ತುಂಬಾ ಚೆನ್ನಾಗಿದೆ. ಈ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.